ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಸೂಪರ್ ಟೇಸ್ಟಿ ಸಾಫ್ಟಾಗಿರೋ ಒಂದು ಮೊಸರೊಡೆ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಮೊಸರೊಡೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ನಾನು ವಡೆ ಮಾಡೋಕ್ಕೆ ಒಂದು 4 ಸಲ ತೊಳ್ಕೊಂಡು ಈ ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಒಂದು 4 ಗಂಟೆ ನೆನೆಸಿಟ್ಟಿದ್ದೀನಿ. ನೆನೆಸಿಟ್ಕೊಂಡು ಈಗ ರುಬ್ಕೊಳ್ತೀನಿ, ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಒಂದು ಸಲ ರುಬ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಕೊಳ್ಬೇಕು. ಸಣ್ಣಗೆ ಮತ್ತು ಗಟ್ಟಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈ ಥರ ಗಟ್ಟಿ ಇರಬೇಕು. ನೋಡಿ, ಕೈಗೆ ನೀರು ಹಚ್ಕೊಂಡು ಹಿಂಗೆ ಮಾಡಿದರೆ ಇದು ಅಂಟಬಾರ್ದು. ಆ ಥರ ರುಬ್ಕೊಳ್ಬೇಕು. ನೋಡಿ, ಈಗ ಇದನ್ನು 1 ಅವರ್ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಒನ್ ಅವರ್ ಫ್ರಿಜ್ಜಲ್ಲಿಟ್ಟು ಈಗ ನಾನು ಮೊಸರಿಗೆ ಒಗ್ಗರಣೆ ಕೊಡ್ತೀನಿ. ಮೊಸರು ರೆಡಿ ಮಾಡ್ಕೊಳ್ತೀನಿ. ನೋಡಿ, ಈ ಥರ ವಿಸ್ಕರ್ ತೊಗೊಂಡು ಮೊಸರನ್ನ ನಾನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ಒಂದು ಸ್ವಲ್ಪ ಬೀಟ್ ಮಾಡಿಕೊಂಡು ನಾನು ಈಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ. ನೋಡಿ, ಎಣ್ಣೆ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಹಾಕ್ಕೊಳ್ತೀನಿ. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಸಣ್ಣಗೆ ತುರಿದಿರೋ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1-2 ಖಾರ ಇರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡಿದ್ದೀನಿ. ಇಷ್ಟೇ ಒಗ್ಗರಣೆಗೆ ನಾನು ಕೊಡೋದು. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ. ನೋಡಿ, ಇಷ್ಟೆಲ್ಲ ಹಾಕ್ಕೊಂಡಾದಮೇಲೆ ನಾನು ಇದನ್ನು ತಣ್ಣಗಾಕ್ಬಿಡ್ತೀನಿ. ತಣ್ಣಗಾದಮೇಲೆ ಮೊಸರಿಗೆ ಮಿಕ್ಸ್ ಮಾಡ್ತೀನಿ. ನೋಡಿ, ಈಗ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು 1 ಅವರ್ ಆಗಿರೋ ಫ್ರಿಜ್ಜಲ್ಲಿ ಇಟ್ಟಿರೋ ಒಂದು ವಡೆ ಹಿಟ್ಟನ್ನ ತೆಗೆದು ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಕೈ ಆಡಿಸ್ಕೊಳ್ತೀನಿ. ಇದು ಸೋಡಾ ಎಲ್ಲ ಹಿಟ್ಟಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಆ ಥರ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ನೋಡಿ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ವಡೆ ಸೂಪರಾಗಿ ಬರುತ್ತೆ. ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾವು. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ವಡೆ ಬರುತ್ತೆ. ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನಾನು. ಎಣ್ಣೆ ಬಿಸಿಯಾಗಿದೆ ಅಂತ ನೋಡ್ತೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ವಡೆ ಹಾಕ್ಕೊಳ್ತೀನಿ. ನೋಡಿ, ಈ ಥರ ತೊಗೊಂಡು ಹೆಬ್ಬಾಳಿಂದ ಇದಕ್ಕೆ ಹೋಲ್ ಮಾಡ್ಕೊಳ್ತೀನಿ. ಮಧ್ಯದಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬಿಟ್ಕೊಳ್ತೀನಿ. ಒಂದು ಸಲ 4 ಹಾಕ್ಕೊಳ್ತೀನಿ ವಡೆನ. ಪ್ರತಿ ಸಲ ನಾನು ವಡೆ ಹಾಕ್ಕೊಳ್ಳುವಾಗ ಕೈ ನೀರಲ್ಲಿ ಅದ್ದಿಬಿಟ್ಟು ಮತ್ತು ವಡೆ ಹಾಕ್ಕೊಳ್ಳೋಕ್ಕೆ ತೊಗೊಳ್ತೀನಿ. ಆವಾಗ ಕೈಗೆ ಅಂಟ್ಕೊಳ್ಳಲ್ಲ ಮತ್ತು ರೌಂಡಾಗಿನೂ ಬರುತ್ತೆ ವಡೆ. ನೋಡಿ, ಎಷ್ಟು ಸೂಪರಾಗಿ ಬರುತ್ತೆ. ನೋಡಿ, ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲಕ್ಕೆ ನಾನು 4 ಹಾಕ್ಕೊಂಡಿದ್ದೀನಿ.
ಈ ವಡೆನ ನಾವು ತುಂಬ ಫ್ರೈ ಮಾಡಬಾರ್ದು. ಈಗ ಇಡ್ಲಿ ವಡೆಗೆ ಸಾಂಬಾರು ಇಡ್ಲಿಗೆ ಮಾಡ್ತೀವಲ್ಲ ವಡೆನ, ಆ ಥರ ಇಡ್ಲಿ ಸಾಂಬಾರು ವಡೆ ಈ ಥರ ಮಾಡುವಾಗ ಮಾಡ್ತೀವಲ್ಲ, ಕೆಂಪಗೆ ಕರ್ಕೊಳ್ತೀವಲ್ಲ ವಡೆನ, ಆ ಥರ ನಾವು ಇದನ್ನು ಎಣ್ಣೆಲಿ ಫ್ರೈ ಮಾಡಬಾರ್ದು. ಇಷ್ಟೇ ಸಾಕಿದು, ತುಂಬ ಫ್ರೈ ಮಾಡಬಾರ್ದು ಮೊಸರು ವಡೆಗೆ. ನೋಡಿ ಇಷ್ಟು ಮಾಡಿ ತೆಗೆದು ನಾನು ಇದನ್ನು ಮೊಸರಿಗೆ ಹಾಕ್ಕೊಂಡ್ಬಿಡ್ತೀನಿ. ಆವಾಗ ಸಾಫ್ಟಾಗಿರುತ್ತೆ. ತುಂಬ ಹೊರಗಡೆ ಇಟ್ಟು ಮೊಸರಿಗೆ ಹಾಕ್ಕೊಂಡ್ರೆ ಗಟ್ಟಿಯಾಗಿಬಿಡುತ್ತೆ ವಡೆ. ಈ ಥರ ಹಾಕ್ಕೊಂಡಾಗ ನಾವು ಒಂದು ಸ್ಪೂನಿಂದ ಒಂದು ಕಟ್ ಮಾಡಿಬಿಟ್ರೆ ಕೇಕ್ ಥರ ಹಾಗೆ ಕಟ್ ಆಗಬೇಕು. ಆ ಥರ ನಾನು ಇದನ್ನು ಮೊಸರಲ್ಲಿ ಹಾಕ್ಕೊಳ್ತೀನಿ. ಆ ಥರ ಬರುತ್ತೆ ಇದು ತಿನ್ನುವಾಗ. ನೋಡಿ ಈ ಥರ ಆಯಿತು. ಇದೇ ಥರ ಮಿಕ್ಕಿದ್ದೆಲ್ಲ ಮಾಡ್ಕೊಳ್ತೀನಿ ನಾನು. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಮೊಸರು ವಡೆ. ನೋಡಿ ಇದೇ ಥರ ಉಳಿದಿರೋದನ್ನ ಇದೇ ಥರ ಮಾಡ್ಕೊಳ್ತೀನಿ. ನೋಡಿ ನಿಮ್ಮೆಲ್ಲರ ಸಪೋರ್ಟಿಂದ ನಾನೀಗ 1,000 ಸಬ್ಸ್ಕ್ರೈಬರ್ ರೀಚ್ ಆಗಿದ್ದೀನಿ. ತುಂಬ ಖುಷಿಯಾಗಿದೆ. ಈ ಖುಷಿ ಪಡೋಕ್ಕೆ ಕಾರಣ ಎಲ್ಲ ನೀವೇ. ನೀವು ಸಪೋರ್ಟ್ ಮಾಡಿದ್ರಿಂದ ನಾನು 1000 ಸಬ್ಸ್ಕ್ರೈಬರ್ ರೀಚ್ ಆಗಿದ್ದೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ನೀವು. ಆಮೇಲೆ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಹೆಚ್ಚು ವೀಡಿಯೋನ ಶೇರ್ ಮಾಡಿ, ಫ್ರೆಂಡ್ಸ್ಗೆ ಲೈಕ್ ಮಾಡಿ. ನೋಡಿ ಇದೇ ಥರ ಇದು ಉಳಿದಿರೋದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಾನು ಈಗ ಉದ್ದಿನಬೇಳೆನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಲ್ಲ, ಆವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಉದ್ದಿನಬೇಳೆನ ರುಬ್ಕೊಂಡಿದ್ದೀನಿ ನಾನು. ನೋಡಿ ಹಾಕ್ಕೊಂಡೆ. ಇದನ್ನು ಹಾಕ್ಕೊಂಡು ನಾವು ಮೇಲೆ ಕೆಳಗೆ ಮಾಡಿ ಡಿಪ್ ಮಾಡಿಬಿಟ್ರೆ ಸಾಕು. ಆ ಮೊಸರು ವಡೆನ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ವಡೆ ಮೊಸರನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ, ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಆವಾಗ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಆಯಿತು. ಈಗ ನಾವು ಒಂದು ಸ್ವಲ್ಪ ತುರಿದಿರೋ ಕ್ಯಾರೆಟು, ಆಮೇಲೆ ಒಂದು ಸ್ವಲ್ಪ ಟೊಮೆಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತಿನ್ನುವಾಗ ಇದೆಲ್ಲ ಸಿಕ್ಕರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ನೋಡ್ತೀನಿ. ನಿಮಗೂ ವಿಡಿಯೋ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ. ನನಗೆ ಹೆಚ್ಚು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.